ಅಂಗನವಾಡಿ ಹುದ್ದೆ ಕಾರ್ಯಕರ್ತೆಗೆ ಸಂಬಂಧಪಟ್ಟಂತೆ ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ನನ್ನ ಹೆಸರು ಬಂದಿತ್ತು. ಆದರೆ ಈ ಎರಡನೇ ಆಯ್ಕೆ ಪಟ್ಟಿಯಲ್ಲಿ ನನ್ನ ಹೆಸರನ್ನ ಕೈಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಸ್ಥಳೀಯರಿಗೆ ಅವಕಾಶ ಕೊಡಿ, ಅದನ್ನ ಕೆರೆಯಿಂದಲಟ್ಟಿ ಅವರಿಗೆ SC ಮೂಲ ಕುಟುಂಬಗಳಿಗೆ ಅವಕಾಶ ಕೊಡಬೇಕಾಗಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಅವಕಾಶ. ವಾರ್ಡ್ ನಂಬರ್ 14ರಲ್ಲಿ ಕೆರೆಯಿಂದಲಟ್ಟಿ ಒಂದು ಭಾಗದಲ್ಲಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಈಗ ಸುಮಾರು ಒಂದು 8-10 ವರ್ಷದಿಂದನೂ ನಮ್ಮ ಕೋಟೆ ಕೆರೆಯಿಂದಲಟ್ಟಿ 14ನೇ ವಾರ್ಡಲ್ಲಿ ಏನಿದೆ ಶಿಶುವಾರದ್ದು ತುಂಬ ಸಮಸ್ಯೆಗಳಿದ್ದಾವೆ. ಅದೇನೆಂದರೆ 10 ವರ್ಷ ಆಗೈತೆ, ಇವತ್ತಿನವರೆಗೂ ಅಲ್ಲಿ ಯಾವುದೇ ಕಾರಣಕ್ಕೂ ಶಿಶುವಾರಕ್ಕೆ ಒಬ್ಬರನ್ನ ಟೀಚರ್ ಆಗಿ ನೇಮಕ ಮಾಡಿಲ್ಲ. ಸುಮಾರು ವರ್ಷಗಳಿಂದನೂ ಬರೀ ಇದೇ ಕಥೆಗಳನ್ನೇ ಮಾಡ್ಕೊಂಡು ಬಂದವ್ರೆ. ಯಾರಾದರೂ ಒಬ್ಬರು ಸೆಲೆಕ್ಷನ್ ಆಗೋದು ಬರೋದು, ಅವ್ರಿಗೇನಾದರೂ ಕೊಕ್ಕೆ ಇಕ್ಕೋದು ತೆಗೆದಾಕೋದು, ಬರೀ ಇಂಥವು ಮಾಡ್ಕೊಂಡು ಬಂದು ಇವತ್ತಿನವರೆಗೂ ಶಿಶುವಾರ ಖಾಲಿ ಬಿದ್ದೈತೆ. ಮೇಜರ್ ಪಾಯಿಂಟ್ ಇದು. ಈಗ ಮೊನ್ನೆ ಹಾಕಿದಂಥ ಪಟ್ಟಿಯಲ್ಲಿ ಎಲ್ಲ ರೀತಿಯೂ ಕರೆಕ್ಟಾಗಿ ಸೆಲೆಕ್ಷನ್ ಆಗಿ ಎಲ್ಲ ರೀತಿ 100% ಎಲಿಜಿಬಲ್ ಇದ್ದಿತ್ತು ನಮ್ಮ ಶ್ರೀದೇವಿ ಅವ್ರಿಗೆ ಎಲ್ಲ ರೀತಿ ಕರೆಕ್ಟಾಗಿದ್ದು ಎಲಿಜಿಬಲ್ ಆಗಿದ್ದು ಸಮೇತ ಮತ್ತೆ ಅದರಲ್ಲಿ ಬೇರೆ ವಾರ್ಡ್ನವರು ಈ ಥರ ಬಂದುಬಿಟ್ಟು ಮತ್ತೆ ಅದಕ್ಕೆ ತಕರಾರನ್ನು ಹಾಕಿ ಅದಕ್ಕೆ ಸಂಬಂಧ ಇಲ್ಲದೇ ಇದ್ರೂ ಸಮೇತ ಬಂದು ಅಲ್ಲಿಗೆ ತಕರಾರು ಹಾಕ್ಬಿಟ್ಟು ಇವ್ರನ್ನ ಪಾಪ ಹುದ್ದೆಯಿಂದ ತೆಗೆದಾಕಂತ ಒಂದು ಕೆಲಸ ಮಾಡೋರೆ. ಅದಕ್ಕೆ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಏನು ಅಧಿಕಾರಿಗಳು ಕೇಳ್ಕೊಳ್ಳೋದೇನೆಂದರೆ ಇದನ್ನು ಅದಕ್ಕೆ ತನಿಖೆ ಮಾಡಿ ಕೂಲಂಕುಷವಾಗಿ ಎಲ್ಲ ರೀತಿಯೂ ಒಂದು ಇದನ್ನು ಮಾಡಿ ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯನ ನ್ಯಾಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತಾ ಇದ್ವಿ. ನನ್ನ ಹೆಸರು ವೆಂಕಟೇಶ್ ಅಂತ, 14ನೇ ವಾರ್ಡ್ ವಾಸಿಯಾಗಿರ್ತೀನಿ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ನನ್ನ ತಂಗಿಯಾದಂಥ ಅವರು ಆಯ್ಕೆಯಾಗಿದ್ದರು ಮೊದಲನೇ ಪಟ್ಟಿಯಲ್ಲಿ. ನಂತರ ಅದನ್ನು ಕೈ ಬಿಟ್ಟು 2ನೇ ಪಟ್ಟಿಯಲ್ಲಿ ಬೇರೆ 13ನೇ ವಾರ್ಡಿನ ದಾಸರಟ್ಟಿಯ ವಾಸಿಗಳನ್ನು ಅವರು ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾವು ಇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ 14ನೇ ವಾರ್ಡಿನ ಕೆರೆಯಿಂದಲಟ್ಟಿ ವಾಸಿಗಳಾದ ಯಾರಾದರೂ ಆಗಲಿ ಎಲಿಜಿಬಲ್ ಇರುವಂಥವ್ರನ್ನ ಆಯ್ಕೆ ಮಾಡಬೇಕು. ಅದಾಗಿ ಬೇರೆಯವ್ರನ್ನೇನಾದರೂ ಆಯ್ಕೆ ಮಾಡಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಈ ಮೂಲಕ ಮಾಧ್ಯಮ ಮಿತ್ರರಿಗೆ ನಾವು ತಿಳಿಸ್ತೀನಿ. ಶಿರಾ ವಾರ್ಡ್ ನಂಬರ್ 14ರ ಅಂಗನವಾಡಿ ಕಾರ್ಯಕರ್ತೆಗೆ ಸಂಬಂಧಪಟ್ಟಂತೆ 14ರ ಸ್ಥಳೀಯ ನಿವಾಸಿಯನ್ನು ಬಿಟ್ಟು 13ರ ಕಾಯಂ ನಿವಾಸಿಯನ್ನು ಆಯ್ಕೆ ಮಾಡಿರೋ ಬಗ್ಗೆ ಇದು ಮೊದಲ ಪಟ್ಟಿ, ತಾತ್ಕಾಲಿಕ ಪಟ್ಟಿ. ಮೊದಲನೇ ಪಟ್ಟಿಯಲ್ಲಿ ಶಿರಾ ಸ್ಥಳೀಯ 14ರ ಕೆರೆಯಿಂದಲಟ್ಟಿ ಸ್ಥಳೀಯರನ್ನೇ ಆಯ್ಕೆ ಮಾಡಿದರು. 2ನೇ ಆಯ್ಕೆ ಪಟ್ಟಿಯಲ್ಲಿ ಬದಲಾವಣೆಯಾಗಿ 13ರ ಕಾಯಂ ನಿವಾಸಿ ತಾತ್ಕಾಲಿಕ ಪಟ್ಟಿಯಲ್ಲಿ ಕಾವ್ಯ ಸುನಿಲ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಪ್ರಥಮವರೆಗೆ ಆಯ್ಕೆ ಮಾಡಿದ್ದು ಶ್ರೀದೇವಿ ಮಂಜುಸ್ವಾಮಿ ಅವರು ಸ್ಥಳೀಯರು, ಮೂಲ ಕೆರೆಯಿಂದಲಟ್ಟಿನವರೇ. ಈಗ ಇಲ್ಲಿ ಕೆರೆಯಿಂದಲಟ್ಟಿ ಅವ್ರನ್ನ ಕೈ ಬಿಟ್ಟು ನೆಕ್ಸ್ಟ್ ಪಟ್ಟಿಗೆ 13ನೇ ವಾರ್ಡ್ನ ತಗೊಂಡಿದ್ದಾರೆ. ಈಗ ಇಲ್ಲೇನಿದ್ದಾರೆ SC ಸಂಪೂರ್ಣ, ಇಲ್ಲಿ ಕೆರೆಯಿಂದಲಟ್ಟಿ ವಾಸಗರೆಲ್ಲ ಸಂಪೂರ್ಣವಾಗಿ SC ಜನಾಂಗ ಸೇರಿಪಟ್ಟರು. ಈಗ ಆಯ್ಕೆ ಆಗಿರೋವಂಥ ಕುಟುಂಬ ಬಲಿಜಿಗ ಅಥವಾ ಕಾಡುಗೊಲ್ಲ ಅಂತ ಕರೆಯಲ್ಪಡ್ತಾರೆ ಅವರು. ಇಲ್ಲಿ ಏನೇನಿದೆ SC ಕುಟುಂಬದಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ಇಲ್ಲಿ SC ಜನಾಂಗನಕ್ಕೆ ಅನ್ಯಾಯ ಆಗ್ತಾಯಿದೆ ಇಲ್ಲಿ. ಸರ್ CDP ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟಿದ್ದೀವಿ, ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಅವರು ಪರ್ಸೆಂಟೇಜ್ ಬಗ್ಗೆ ಇದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ಥಳೀಕರಲ್ಲ, ನಮ್ಮ ವಾರ್ಡ್ನರಲ್ಲ. ಈಗ ಒಂದು ಏನಿದೆ, ಇವಾಗ ವಾಸಸ್ಥಳ ಕೊಡಬೇಕು ಅಂದರೆ ವಾಸಸ್ಥಳ ಕೊಡೋಕ್ಕೆ ಮುಂಚೆಗೆ ಅವ್ರ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಪರಿಶೀಲನೆ ಮಾಡಬೇಕು, ಯಾವ ವಾರ್ಡ್ನಲ್ಲಿದೆ ಎಲ್ಲಿದೆ ಅಂತಾನೆ. ಅದ್ರ ಪ್ರಕಾರನ ಮತದಾರರ ಪಟ್ಟಿ 2025 ಪ್ರಕಾರನ ಅವರು 13ನೇ ವಾರ್ಡ್ನಲ್ಲಿ ಇದ್ದಾರೆ. ಮೇಲಾಗಿ ಅವರು ಏನು ವಾಸಸ್ಥಳ ಪಡೆದಿದ್ದಾರೆ, ನಾವು 14ರವರು ಅಂತಾನೆ, ಅದು ಗಡಿ ರೇಖೆ ಆಧಾರದ ಮೇಲೆ ಪಡೆದಿದ್ದಾರೆ. ಇಲ್ಲಿ ಅಂಗನವಾಡಿ ಆಯ್ಕೆ ಸಮಿತಿಯ ಅಧಿನಿಯಮ ಏನು ಮಾನದಂಡಗಳು ಏನಿದ್ದಾವೆ ಅದ್ರ ಪ್ರಕಾರನ ಸ್ಥಳೀಯರಾಗಿರಬೇಕು. ಚುನಾವಣಾ ವಾರ್ಡ್ನ ಗುರುತಿಸ್ತಿಲ್ಲ ಅಂತಿದೆ. ಅಂದರೆ ಚುನಾವಣಾ ವಾರ್ಡ್ ಏನು ಗಡಿ ಇರುತ್ತೆ, ಗಡಿ ಗುರುತಿಸಂಗಿಲ್ಲ. ಇಲ್ಲಿ ಮೂಲ ಕಾಯಂ ಸ್ಥಳೀಯರಾಗಿರ್ತಾರೆ, ಆ ಅಂಗನವಾಡಿ ವ್ಯಾಪ್ತಿ, ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಇದೆ. ಆ ಮಾನದಂಡಗಳನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಈಗ ಮೇನ್ ಇಲ್ಲಿ ಮೂಲ ಸ್ಥಳೀಯ ವಾಸಿಗಳಾಗಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಕಾಯಂ ನಿವಾಸಿಗಳು ಯಾರಿದ್ದಾರೆ ಇಲ್ಲಿ ಅವ್ರನ್ನ ಆಯ್ಕೆ ಮಾಡಬೇಕು. ಮೇಲಾಗಿ ಈ ಅಂಗನವಾಡಿಗೆ ಸುಮಾರು 7-8 ವರ್ಷದಿಂದನೂ ಟೀಚರ್ ಇಲ್ಲ. ಇದೇ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾರಾದರೂ ಸ್ಥಳೀಯತರ ಆಗ ಮೂಮೆಂಟ್ ಬಂದ ತಕ್ಷಣ ಯಾರಾದರೂ ಒಂದು ರೀತಿ ತಕರಾರು ಕೊಡೋದು, ನಿಲ್ಲಿಸೋದು, ಅದು ತಿರ್ಗಿ ಮತ್ತೆ ಹೋಗ್ತಾ 3 ವರ್ಷ 4 ವರ್ಷ 5 ವರ್ಷ ಹೀಗೆ 8 ವರ್ಷಕ್ಕೆ ಬಂದು ನಿಂತಿದೆ. ಇಲ್ಲಿನ ಭಾಗದ ಮಕ್ಕಳಿಗೂ ಬಾಣತಿ ಅವರೆಲ್ಲ ಮೇನ್ ಏನನ್ನು ಬರಬೇಕು ಸವಲತ್ತುಗಳು ಸರಿಯಾಗಿ ಬರ್ತಾಯಿಲ್ಲ.
ಮುಂದಕ್ಕೆ ಇದರಲ್ಲಿ ಸ್ಥಳೀಯ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ. ಸ್ಥಳೀಯವಾಗಿ ಒಬ್ಬರು ಕೌನ್ಸಿಲರ್ ಆದ್ರೆ ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ನಾವು ಇದ್ರ ವಿರುದ್ಧ ಕಾನೂನು ವಿರುದ್ಧ ಓಡಾಟ ಮಾಡ್ತೀವಿ. ನಾವು ಇದ್ರ ವಿರುದ್ಧ ಹಿರಿಯರೇನಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟವರು ದಾಖಲೆ ಪ್ರಕಾರನ ಮಾಡದೆ ಹೋದರೆ ನಾವು ಕಾನೂನು ಹೋರಾಟನ ಮಾಡ್ತೀವಿ. ಮತ್ತು CDP ಅವ್ರ ಕಚೇರಿಗೆ ಒಂದ್ಸಲ ಮುತ್ತಿಗೆನೂ ಹಾಕ್ತೀವಿ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.